ನಮಸ್ಕಾರ ಸ್ನೇಹಿತರೆ. ಸಕ್ಕರೆ ಭಾರತೀಯರ ಫೇವರೇಟ್ ದಿನಸಿ ಐಟಮ್. ಒಂದು ಅಂದಾಜಿನ ಪ್ರಕಾರ ಭಾರತೀಯರು ಪ್ರತಿದಿನ 10 ರಿಂದ 13 ಸ್ಪೂನ್ ಸಕ್ಕರೆ ತಿಂತಾರೆ. ಹೆಚ್ಚು ಕಡಿಮೆ ಡೈಲಿ 1 ಲೋಟ ಸಕ್ಕರೆ ಪಾಕ ಕುಡಿದಕ್ಕೆ ಸಮಾದು ಆವರೇಜ್ ಆಗಿ ಹೇಳ್ತಿರೋದು. ಆದರೆ ಇದ್ದಕ್ಕಿದ್ದಂತೆ ಸಕ್ಕರೆ ತಿನ್ನೋದನ್ನ ಬಿಟ್ರೆ ಏನಾಗುತ್ತೆ ದೇಹದ ಒಳಗಡೆ? ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? 1 ತಿಂಗಳ ಕಾಲ ಸಕ್ಕರೆ ಮುಟ್ಟದೇ ಇದ್ರೆ ಬ್ರೈನ್ ಮತ್ತು ಬಾಡಿಯಲ್ಲಿ ಏನ್ ಚೇಂಜಸ್ ಆಗುತ್ತೆ? ಶುಗರ್ ಲೆವೆಲ್ ಕಮ್ಮಿ ಆಗತ್ತಾ ಅಥವಾ ತೂಕ ಇಳಿದು ಫಿಟ್ ಆಗಿಬಿಡ್ತೀವ? ಬನ್ನಿ, ಸಕ್ಕರೆ ಬಿಡೋದ್ರಿಂದ ದೇಹದಲ್ಲಾಗೋ ಚಮತ್ಕಾರಗಳನ್ನ, ಆ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವೇಟ್ ಲಾಸ್ ನಿಂದ ನಿಶ್ಚಿಂತೆ ನಿದ್ದೆವರೆಗೂ, ಶೈನ್ ಆಗೋ ಚರ್ಮದಿಂದ ಶಾರ್ಪ್ ಮೈಂಡ್ ವರೆಗೂ ಏನೇನ್ ಚೇಂಜ್ ಆಗುತ್ತೆ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ. ಕೊಕೇನ್, ಸಕ್ಕರೆ. ಸ್ನೇಹಿತರೆ, ಸಕ್ಕರೆ ಬಿಳಿ ಬಣ್ಣದ ಸೈಲೆಂಟ್ ವಿಷ. ಅನೇಕರಿಗೆ ನಾವು ಜಾಸ್ತಿ ಸಕ್ಕರೆ ತಿನ್ನಲ್ಲಪ್ಪ ಅಂತ ಅನಿಸ್ಬೋದು. ಆದ್ರೆ ಬ್ರೇಕ್ಫಾಸ್ಟ್ ಇಂದ ಸಾಫ್ಟ್ ಡ್ರಿಂಕ್ ವರೆಗೆ, ಫ್ರೂಟ್ ಜ್ಯೂಸ್ ಇಂದ ಫೇವರೆಟ್ ಸಾಸ್ ವರೆಗೆ ನಾನಾ ಕಡೆ ನಾನಾ ರೂಪದಲ್ಲಿ ಈ ಸೈಲೆಂಟ್ ವಿಷ ಅಡಗಿ ಕುಳಿತಿದೆ. ಹೀಗಾಗಿ ಗೊತ್ತೋ ಗೊತ್ತಿಲ್ಲದೇನೋ ಬಹುತೇಕರು ಅಗತ್ಯಕ್ಕಿಂತ ಹೆಚ್ಚು ಸಕ್ಕರೆಯನ್ನ ಸೇವಿಸ್ತಾ ಇದ್ದಾರೆ. ಸಕ್ಕರೆಯಿಂದ ಬರೋ ಕಾರ್ಬೋಹೈಡ್ರೇಟ್ಸ್ ದೇಹಕ್ಕೆ ಬೇಕು. ಆದರೆ ಈ ಕಾರ್ಬೋಹೈಡ್ರೇಟ್ಸ್ ನ್ಯಾಚುರಲ್ ಆಗಿ ನಮಗೆ ಸಿಗ್ತಾ ಇರುತ್ತೆ. ಹಣ್ಣು ಹಂಪಲು ತರಕಾರಿಯಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆದ್ರೆ ಅದನ್ನ ಹೊರತಾಗೂ ಕೂಡ ಎಕ್ಸ್ಟ್ರಾ ಸಕ್ಕರೆಯನ್ನ ಬಳಸೋದು. ಸ್ವೀಟ್ ಸಿಕ್ಕಾಪಟ್ಟೆ ಇರುವೆ ತರ ಮುತ್ತಿ ಸ್ವೀಟ್ ಅನ್ನ ತಿನ್ನೋದ್ರಿಂದ ನಾವು ನಾನಾ ರೀತಿಯ ಸಮಸ್ಯೆಯನ್ನ ಅನುಭವಿಸಬೇಕಾಗತ್ತೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಸಕ್ಕರೆ ತಿಂದ ತಕ್ಷಣ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ದಿಢೀರಂತ ಸ್ಪೈಕ್ ಆಗುತ್ತೆ, ಏರಿಕೆ ಆಗುತ್ತೆ. ಇದರಿಂದ ಕ್ವಿಕ್ ಎನರ್ಜಿ ಬೂಸ್ಟ್ ಸಿಗುತ್ತೆ. ಆದರೆ ಈ ದಿಢೀರ್ ಏರಿಕೆ ದೇಹಕ್ಕೆ ಒಳ್ಳೆಯದಲ್ಲ. ಹೀಗಾಗಿ ನಮ್ಮ ದೇಹ ಇನ್ಸುಲಿನ್ ರಿಲೀಸ್ ಮಾಡುತ್ತೆ. ಇನ್ಸುಲಿನ್ ಎನರ್ಜಿಯನ್ನ ಹೀರ್ಕೊಂಡು ದೇಹವನ್ನ ಸ್ಟೇಬಲ್ ಮಾಡುತ್ತೆ. ಇದೇ ಕಾರಣಕ್ಕೆ ಕೆಲವರಿಗೆ ಸ್ವೀಟ್ ತಿಂದ ಸ್ವಲ್ಪ ಹೊತ್ತಲ್ಲಿ ಸುಸ್ತು ಕೂಡ ಫೀಲ್ ಆಗುತ್ತೆ, ನಿದ್ದೆ ಕೂಡ ಬಂದಂಗಾಗುತ್ತೆ. ಆದರೆ ಪದೇ ಪದೇ ನಾವು ಹೀಗೆ ಹೈ ಶುಗರ್ ತಿನ್ನೋದನ್ನ ರೂಢಿಸ್ಕೊಂಡ್ರೆ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಸೃಷ್ಟಿಯಾಗುತ್ತೆ. ಅಂದ್ರೆ ತೋಳ ಬಂತು ತೋಳ ಕತೆ ರೀತಿ ನಮ್ಮ ದೇಹ ಇನ್ಸುಲಿನ್ಗೆ ರಿಯಾಕ್ಟ್ ಮಾಡೋದನ್ನೇ ನಿಲ್ಲಿಸಿಬಿಡುತ್ತೆ. ಇನ್ಸುಲಿನ್ ಬರ್ತಾ ಇರುತ್ತೆ, ಆದರೆ ದೇಹ ಅದಕ್ಕೆ ರಿಯಾಕ್ಟೇ ಮಾಡ್ತಿರೋದಿಲ್ಲ. ಮುಂದೆ ಇದು ಡಯಾಬಿಟೀಸ್ಗೆ ಹಾಗೂ ತೂಕ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಆದರೆ ಇದೆಲ್ಲದಕ್ಕಿಂತ ಸಕ್ಕರೆಯ ಕೆಟ್ಟ ಪರಿಣಾಮ ಅಂದ್ರೆ ಶುಗರ್ ನಮ್ಮ ಮೆದುಳಿನ ಮೇಲೆ ಮಾದಕ ವಸ್ತು ರೀತಿ ಪ್ರಭಾವ ಬೀರುತ್ತೆ. ಮಾದಕ ವಸ್ತುಗಳೇನ್ ಮಾಡ್ತವೆ? ದೇಹದಲ್ಲಿ ಡೋಪಮೈನ್ ಉತ್ಪತ್ತಿಗೆ ಟ್ರಿಗರ್ ಮಾಡ್ತವೆ. ಅದೇ ರೀತಿ ಪ್ರತಿ ಬಾರಿ ನಾವು ಸಕ್ಕರೆ ತಿಂದಾಗ ಕೂಡ ದೇಹದಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಈ ಡೋಪಮೈನ್ ನಿಮಗೆಲ್ಲ ಗೊತ್ತಿರಬಹುದು ಸ್ನೇಹಿತರೆ, ಫೀಲ್ ಗುಡ್ ಹಾರ್ಮೋನ್. ಅಂದ್ರೆ ಈ ಹಾರ್ಮೋನ್ ರಿಲೀಸ್ ಆದಾಗ್ಲೆಲ್ಲ ನಮಗೆ ಖುಷಿ ಅನ್ಸುತ್ತೆ, ಆನಂದ ತುಂದಿಲರಾಗ್ಬಿಡ್ತೀವಿ. ಹೀಗಾಗಿ ನಮ್ಮ ದೇಹಕ್ಕೆ ಇನ್ನಷ್ಟು ಸಕ್ಕರೆ ಬೇಕು ಅಂತ ಅನ್ಸುತ್ತೆ. ಸಕ್ಕರೆ ಹೆಚ್ಚು ತಿಂದಷ್ಟು ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ಇದೇ ಕಾರಣಕ್ಕೆ ಅನೇಕರಿಗೆ ಸ್ವೀಟ್ ತಿನ್ನದೇ ಇರ್ಲಿಕ್ಕಾಗಲ್ಲ, ಚಡಪಡಿಸಿಬಿಡ್ತಾರೆ. ಹಾಗಿದ್ರೆ ಒತ್ತಾಯ ಪೂರ್ವಕವಾಗಿ ನಾನು 1 ತಿಂಗಳು ಸಕ್ಕರೆ ಅಥವಾ ಸ್ವೀಟ್ ಆಗಿರೋ ಯಾವುದೇ ವಸ್ತು ತಿನ್ನಲ್ಲ ಅಂತ ಚಾಲೆಂಜ್ ತಗೊಂಡ್ರೆ, 30 ಡೇ ಚಾಲೆಂಜ್ ತಗೊಂಡು ಶುಗರ್ ಅನ್ನ ಬಿಟ್ಟು ಬಿಟ್ರೆ ಏನಾಗುತ್ತೆ? ದೇಹದ ಒಳಗೆ ಏನ್ ಬದಲಾವಣೆಗಳಾಗ್ಬಿಡುತ್ತೆ? ಅದನ್ನ 1 by 1 ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಡಿಸೈನ್ ಆಗಿರೋದೇ ನಮ್ಮ ಆರೋಗ್ಯದ ಭದ್ರತೆಗೆ. ನೀವು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ, ನೀವು ಯಾವ ಅಮೌಂಟ್ಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತೀರೋ ಅಷ್ಟರ ಹಾಸ್ಪಿಟಲ್ ಬಿಲ್ನ ಭಯ ನಿಮಗಿರೋದಿಲ್ಲ. ಹೆಲ್ತ್ ಕೇರ್ ಕಾಸ್ಟ್ ವಿಪರೀತ ಜಾಸ್ತಿ ಆಗ್ತಾ ಇದೆ. ಒಂದು ಸಣ್ಣ ಪುಟ್ಟ ಹಾಸ್ಪಿಟಲ್ ಅಡ್ಮಿಷನ್ಗೂ ಕೂಡ 1-2 ಲಕ್ಷದಿಂದ ಹಿಡಿದು 16 ಲಕ್ಷಗಳವರೆಗೂ ಕೂಡ ಗಂಭೀರ ಸಮಸ್ಯೆ ಇದ್ರೆ ಖರ್ಚು ಜಾಸ್ತಿನೇ ಆಗ್ತಾ ಹೋಗೋ ಅಪಾಯ ಇರುತ್ತೆ. ಒಂದು ಸಣ್ಣ ಹಾಸ್ಪಿಟಲ್ ಅಡ್ಮಿಷನ್ ಕೂಡ ಲೈಫ್ ಸೇವಿಂಗ್ಸ್ನೇ, ಜೀವಮಾನದ ಸೇವಿಂಗ್ಸ್ನೇ ಕಿತ್ಕೊಂಡು ಹೋಗಿ ಸಾಲವೂ ಮಾಡೋ ಪರಿಸ್ಥಿತಿಯನ್ನ ಉಂಟು ಮಾಡೋ ಅಪಾಯ ಈಗಿನ ಕಾಲದಲ್ಲಿ ಇದ್ದೇ ಇರುತ್ತೆ. ವಿದೇಶಗಳಲ್ಲೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತುಂಬಾ ಮಹತ್ವ ಕೊಟ್ಟು ಮಾಡಿಸ್ತಾರೆ. ಮ್ಯಾಂಡೇಟರಿ ತರ ಪ್ರತಿಯೊಬ್ರು ಹೊಂದಿರ್ತಾರೆ. ಆದ್ರೆ ನಮ್ಮಲ್ಲಿ ತುಂಬಾ ಕಮ್ಮಿ ಜನ ಇದನ್ನ ಮಾಡಿಸ್ಕೊಂಡಿದ್ದಾರೆ, ಈ ಪ್ರೊಟೆಕ್ಷನ್ ಪ್ಲಾನ್ ಅನ್ನ ಹೊಂದಿದ್ದಾರೆ. ಕೆಲವರು ನಮ್ಮ ಕಂಪನಿ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರೈವೇಟ್ ಪರ್ಸನಲ್ ಇನ್ಶೂರೆನ್ಸ್ ಮಾಡಿಸಿರದೇ ಇರಬಹುದು. ಆದ್ರೆ ಸ್ನೇಹಿತರೆ, ಕಂಪನಿದು ಪರ್ಮನೆಂಟ್ ಅಲ್ಲ. ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಚೇಂಜ್ ಆಗೋ ಟೈಮ್ನಲ್ಲಿ ಮಧ್ಯದಲ್ಲಿ 1 ವಾರ ಗ್ಯಾಪ್ ಇದ್ರು, ಆ ಟೈಮ್ನಲ್ಲಿ ಒಂದು ಕೆಟ್ಟ ಸೊಳ್ಳೆ ಬಂದು ಕಡಿದ್ರೂ ಕೂಡ ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ ಯಾವ ರೀತಿ ಇದೆಲ್ಲ ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಸ್ಪಿಟಲ್ಗೆ 2 ದಿನ ಅಡ್ಮಿಟ್ ಆಗಬೇಕಾಗಿ ಬಂದರೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚಾಗುವಂತ ಪರಿಸ್ಥಿತಿ ಈಗಿನ ಕಾಲದಲ್ಲಿದೆ. ಜೊತೆಗೆ ಒಳ್ಳೆ ಹಾಸ್ಪಿಟಲ್ ಅದು, ಬಟ್ ಅಲ್ಲಿ ರೇಟ್ ಜಾಸ್ತಿ, ಕಮ್ಮಿ ಯಾವ ಹಾಸ್ಪಿಟಲ್ ಇದೆ ಅಲ್ಲಿಗೆ ಹೋಗೋಣ. ಜೊತೆಗೆ ಏನ್ ಕಾಸ್ಟ್ ಆಗುತ್ತೋ ಏನೋ, ದುಡ್ಡಿದೆಯೋ, ಈ ರೀತಿ ಆತಂಕದಿಂದ ಇರೋ ಪರಿಸ್ಥಿತಿ ಇರುತ್ತೆ.
ಆದ್ರೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಇದೆಲ್ಲವನ್ನ ಟೇಕ್ ಕೇರ್ ಮಾಡುತ್ತೆ. ಒಂದು ತಿಂಗಳಲ್ಲಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡೋ ಜಂಕ್ ಫುಡ್ ಮೇಲೆ ಅಥವಾ ದುಶ್ಚಟಗಳ ಮೇಲೆ ನೀವು ಹಾಕೋ ದುಡ್ಡಲ್ಲಿ ನಿಮಗೆ ನಿಮ್ಮ ಎಂಟೈರ್ ಫ್ಯಾಮಿಲಿಯನ್ನ ಕವರ್ ಮಾಡೋ ಹೆಲ್ತ್ ಇನ್ಶೂರೆನ್ಸ್ ಬಂದ್ಬಿಡುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಭಾರತದ ಎಲ್ಲಾ ಕಂಪನಿಗಳ ಟಾಪ್ ಕಂಪನಿಗಳ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಗಳನ್ನ ಕಂಪೇರ್ ಮಾಡಿ ಅವುಗಳ ಆಡ್ ಆನ್ ಫೀಚರ್ಸ್ ಅನ್ನೆಲ್ಲ ನೋಡಿಕೊಂಡು ಆಡ್ ಮಾಡಿಕೊಂಡು ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ನೊಂದಿಗೆ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ನಿಮ್ಮ ಏಜ್ ಏನು, ನಿಮ್ಮ ಫ್ಯಾಮಿಲಿಯ ಸದಸ್ಯರ ಸಂಖ್ಯೆ ಎಷ್ಟು, ಅವರ ಏಜ್ ಏನು, ಯಾವೆಲ್ಲ ಏಜ್ ಗ್ರೂಪ್ ಅಲ್ಲಿ ಬರ್ತಾರೆ, ಟೋಟಲ್ ಪ್ಯಾಕೇಜ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಏನ್ ಕಾಸ್ಟ್ ಆಗುತ್ತೆ, ಎಷ್ಟು ಕವರೇಜ್ ಸಿಗುತ್ತೆ ಅಂತೆಲ್ಲ ನೀವು ಈ ಲಿಂಕ್ ಮೂಲಕ ಹೋಗಿ ಚೆಕ್ ಮಾಡಿ ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮೊದಲನೇ ವಾರ ಕುಡಿತ ಬಿಟ್ಟವರ ಪಾಡು. ಸ್ನೇಹಿತರೆ, ಸಕ್ಕರೆ ಬಿಟ್ಟ ಮೊದಲ ವಾರ ಸಕ್ಕರೆ ವ್ಯಸನಿಗಳ ಪಾಡು ಕುಡಿತ ಬಿಟ್ಟವ್ರದ್ದು ಹೆಂಗಿರುತ್ತಲ್ಲ ಆರಂಭದಲ್ಲಿ ಆ ರೀತಿಯಾಗಿರುತ್ತೆ. ಇದಕ್ಕೆ ವಿಡ್ರವಲ್ ಸಿಂಪ್ಟಮ್ಸ್ ಅಂತ ಕರೀತಾರೆ. ಯಾಕಂದ್ರೆ ನಮ್ಮ ದೇಹದ ಡೊಪಮೈನ್ ರಿಸೆಪ್ಟರ್ಗಳು ಈ ಮೊದಲು ಯಾವ ಪ್ರಮಾಣದ ಡೊಪಮೈನ್ ಎಷ್ಟು ಸಲ ರಿಲೀಸ್ ಆಗ್ತಿತ್ತು ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ಸಲ ರಿಲೀಸ್ ಆಗಬೇಕು ಅಂತ ಬೇಡೋಕ್ ಶುರು ಮಾಡ್ತವೆ. ಕೊಡೋ 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 ಸ್ವೀಟ್ ಕೊಡೋ ಅಂತ ಹೇಳಿ. ಹೀಗಾಗಿ ಪ್ರತಿದಿನ ಸ್ವೀಟ್ ಸಕ್ಕರೆ ತಿಂತಾ ಇದ್ದವರು ಒಂದೇ ಸಲ ಬಿಟ್ಟಾಗ ಸ್ವೀಟ್ ಫುಡ್ ತಿನ್ನಬೇಕು ಅಂತ ಒದ್ದಾಡೋಕೆ ಶುರು ಮಾಡ್ತಾರೆ. ಏನೋ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಹಪಿಸೋಕೆ ಶುರು ಮಾಡ್ತಾರೆ. ಎಲ್ಲರೂ ಸ್ವೀಟ್ ತಿಂತಾರೆ, ನಾನು ತಿನ್ನಂಗಿಲ್ವಾ ಅಂತ ಒದ್ದಾಡ್ತಾರೆ. ಮೆಂಟಲಿ ಆರಂಭದಲ್ಲಿ ಕಿರಿಕಿರಿ ಆಗ್ಬೋದು. ಇನ್ನು ಕೆಲವರಿಗಂತೂ ಮೂಡ್ ಸ್ವಿಂಗ್ಸ್ ಕೂಡ ಆಗ್ಬೋದು. ಆರಂಭದಲ್ಲಿ ಶುಗರ್ ಬಿಟ್ಟಾಗ ನಮ್ಮ ದೇಹ ಸ್ವೀಟ್ ಸೇವಿಸ್ತಿರುವಾಗ ಮೈಗಳ್ಳಾಗಿರುತ್ತೆ. ಸಕ್ಕರೆಯಿಂದ ಬೂಸ್ಟ್ ಆಗೋ ಕ್ವಿಕ್ ಎನರ್ಜಿಯಲ್ಲೇ ಕೆಲಸ ಮಾಡ್ತಿರುತ್ತೆ. ಆದ್ರೆ ಸಡನ್ ಆಗಿ ಸ್ವೀಟ್ ತಿನ್ನೋದನ್ನ ಸ್ಟಾಪ್ ಮಾಡಿದಾಗ ಎನರ್ಜಿ ಪ್ರೊಡಕ್ಷನ್ಗೆ ಬೇರೆ ದಾರಿಯನ್ನ ಹುಡುಕಬೇಕಾಗತ್ತೆ. ಎಲ್ಲಿದೆಯಪ್ಪ ಅಂತ ಹೇಳಿ ಈ ಹೊತ್ತಲ್ಲಿ ಸುಸ್ತಾಗೋದು, ತಲೆನೋವು ಬರೋದು ಕೂಡ ಆಗ್ಬೋದು ಆರಂಭದಲ್ಲಿ. ಅಲ್ಲದೆ ಹೈ ಶುಗರ್ ಹಸಿವಿಗೆ ಕಾರಣವಾಗೋ ಗ್ರೆಲಿನ್ ಹಾರ್ಮೋನ್ ಹಾಗೂ ಹೊಟ್ಟೆ ತುಂಬಿದ ಅನುಭವ ಕೊಡೋ ಲೆಪ್ಟಿನ್ ಹಾರ್ಮೋನ್ಗಳ ಕೆಲಸವನ್ನ ಕೂಡ ಹಾಳು ಮಾಡಿ ಹಾಕಿರುತ್ತೆ. ಹೀಗಾಗಿ ಸ್ವೀಟ್ ತಿನ್ನುವಾಗ ನಿಮಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡೋಕೆ ಆಗ್ತಾ ಇರಲ್ಲ. ಆದರೆ ಸ್ವೀಟ್ ಬಿಟ್ಟಾಗ ನಿಮ್ಮ ದೇಹ ನಾರ್ಮಲ್ ಆಗೋಕೆ ಶುರುವಾಗುತ್ತೆ. ಆದರೆ ಆರಂಭಿಕ ಹಂತದಲ್ಲಿ ಗ್ರೆಲಿನ್ ಹಾರ್ಮೋನ್ ಉತ್ಪತ್ತಿಯಾಗೋದು ಜಾಸ್ತಿ. ಹೀಗಾಗಿ ಸ್ವೀಟ್ ಬಿಟ್ಟ ಮೊದಲ ವಾರದಲ್ಲಿ ಸುಮ್ಮನೆ ಹಸಿವಾಗೋದು ಕೂಡ ಕಾಣ್ಬೋದು ನೀವು. ಆದರೆ ಆರಂಭ ಅಷ್ಟೇ, ಹೋಗ್ತಾ ಹೋಗ್ತಾ ಮಿರಾಕಲ್ ಆಗುತ್ತೆ. ಎರಡನೇ ವಾರ ಮಿರಾಕಲ್ ಶುರು. ಸ್ನೇಹಿತರೆ, ಸ್ವೀಟ್ ಬಿಟ್ಟವರು ಮೊದಲನೇ ವಾರ ಸ್ವಲ್ಪ ಯಾತನೆ ಅನುಭವಿಸಿದ್ರೆ ಎರಡನೇ ವಾರಕ್ಕೇನೆ ಅವರು ಪಟ್ಟ ಕಷ್ಟಗಳು ಫಲ ಕೊಡೋಕೆ ಶುರು ಮಾಡ್ತವೆ. ತಪಸ್ಸಿಗೆ ವರದಾನ ಸಿಗೋಕೆ ಶುರುವಾಗುತ್ತೆ. ಸ್ವೀಟ್ ಅಥವಾ ಸ್ವೀಟ್ ಅಂಶ ಇರೋ ಆಹಾರ ಸೇವಿಸಿದಾಗ ಬಾಡಿ ಎನರ್ಜಿಯಲ್ಲಿ ಸಿಕ್ಕಾಪಟ್ಟೆ ಏರಿಳಿತ ಆಗ್ತಾ ಇರುತ್ತಲ್ಲ, ದಿಢೀರಂತ ಎನರ್ಜಿ ಸ್ಪೈಕ್ ಆಗೋದು, ಸಡನ್ ಆಗಿ ಕ್ರಾಶ್ ಆಗೋದು ಆಗ್ತಾ ಇರುತ್ತೆ. ಅದೇ ಸ್ವೀಟ್ ಅಥವಾ ಸಕ್ಕರೆ ತಿನ್ನೋದು ಕಂಪ್ಲೀಟ್ ಬಂದ್ ಮಾಡಿದ ಕೆಲ ದಿನಗಳ ಬಳಿಕ ಇದೆಲ್ಲ ಬದಲಾಗೋಕೆ ಶುರುವಾಗುತ್ತೆ. ಬಾಡಿಯಲ್ಲಿ ಎನರ್ಜಿ ಸ್ಟೇಬಲ್ ಆಗೋಕೆ ಶುರುವಾಗುತ್ತೆ. ಇಡೀ ದಿನ ಒಂದೇ ರೀತಿಯಲ್ಲಿ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀರಾ. ನಾವು ಮಾಡೋ ಕೆಲಸದಲ್ಲಿ ಕಾನ್ಸಂಟ್ರೇಷನ್, ಏಕಾಗ್ರತೆ ನಮಗೆ ಹೆಚ್ಚಾಗುತ್ತೆ. ಮೆಂಟಲ್ ಕ್ಲಾರಿಟಿ ತುಂಬಾ ಚೆನ್ನಾಗಾಗುತ್ತೆ. ದೇಹದ ಎನರ್ಜಿ ಸ್ಟೇಬಲ್ ಆಗೋದ್ರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಎದ್ದಾಗ ಫ್ರೆಶ್ ಫೀಲ್ ಆಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಆಹಾರದಲ್ಲಿ ಸಕ್ಕರೆ ಬಂದ್ ಮಾಡಿದ್ರೆ ಗಟ್ ಬ್ಯಾಕ್ಟೀರಿಯಾ ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯವಾಗುತ್ತೆ. ನಮ್ಮ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆಗೆ ಸಹಕರಿಸೋ ಅದೆಷ್ಟೋ ರೀತಿಯ ಗುಡ್ ಗಟ್ ಬ್ಯಾಕ್ಟೀರಿಯಾಗಳಿರ್ತವೆ. ಬ್ಯಾಕ್ಟೀರಿಯೋಡಿಟಸ್ ನಂತಹ ಬ್ಯಾಕ್ಟೀರಿಯಾಗಳು ಡೈಜೆಷನ್ಗೆ ಹೆಲ್ಪ್ ಮಾಡ್ತವೆ. ಆದರೆ ಸಕ್ಕರೆ ಸೇವನೆಯಿಂದ ಅವುಗಳು ನಾಶವಾಗ್ತಾ ಇರ್ತವೆ. ಫಾರ್ಮಿಕ್ಯೂಟ್ಸ್ ನಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿಯಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾ ಇರ್ತವೆ. ಅದೇ ಸಕ್ಕರೆ ತಿನ್ನೋದು ಬಿಟ್ರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಖುಷಿಯಿಂದ ಕುಣಿದು ಕುಪ್ಪಳಿಸ್ತವೆ. ಇದರಿಂದ ಹೊಟ್ಟೆ ಅಂದರೆ ಜೀರ್ಣಾಂಗ ವ್ಯೂಹದ ಆರೋಗ್ಯ ಚೆನ್ನಾಗಾಗತ್ತೆ. ಹೀಗಾಗಿನೇ ಎರಡನೇ ವಾರಕ್ಕೆ ಜೀರ್ಣಕ್ರಿಯೆ ಕೂಡ ಸರಿಯಾಗತ್ತೆ. ಹೊಟ್ಟೆ ಉಬ್ಬರಿಸುವಂತಹ ಸಮಸ್ಯೆಗಳು ಕಡಿಮೆ ಆಗತ್ತೆ. ಅದು ನಿಮ್ಮ ಮುಖದಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಉತ್ತಮ ಹೊಟ್ಟೆ ಇದ್ರೆ ಮುಖದಲ್ಲೂ ಕೂಡ ಅದರ ರಿಫ್ಲೆಕ್ಷನ್ ಇರುತ್ತೆ. ಅವರ ಮುಖದಲ್ಲಿ ಸಂತೋಷ ಕೂಡ ಇರುತ್ತೆ. ಮೂರನೇ ವಾರ ದೇಹದ ತೂಕದಲ್ಲಿ ಭಾರಿ ಇಳಿಕೆ. ಸ್ನೇಹಿತರೆ, ಮೂರನೇ ವಾರ ದೇಹದಲ್ಲಿ ವಿಸಿಬಲ್ ಚೇಂಜಸ್ ಕಾಣೋಕೆ ಶುರುವಾಗುತ್ತೆ. ಸ್ವೀಟ್ ಅಥವಾ ಸಕ್ಕರೆ ಅಂಶ ಸೇವನೆಯನ್ನ ಬಂದ್ ಮಾಡಿದ್ರೆ ಕ್ಯಾಲೋರಿ ಇಂಟೇಕ್ ಕಮ್ಮಿ ಆಗಿರುತ್ತೆ. ಇದರಿಂದ ದೇಹದ ತೂಕ ಇಳಿಕೆಯಾಗುತ್ತೆ. ಓವರ್ ವೇಟ್ ಇರೋರಲ್ಲಿ ಕೊಬ್ಬಿನಂಶ ಮಾತ್ರ ತುಂಬಿರೋದಿಲ್ಲ, ಬದಲಾಗಿ ನೀರಿನ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ. ಹೆಚ್ಚು ಸ್ವೀಟ್ ಮತ್ತು ಕಾರ್ಬೋಹೈಡ್ರೇಟ್ ಸೇವನೆ ಮಾಡೋದ್ರಿಂದ ಬಾಡಿ ಹೆಚ್ಚು ನೀರನ್ನ ಕೂಡ ಹಿಡಿದಿಟ್ಕೊಳ್ಳುತ್ತೆ. ಅದೇ ಸ್ವೀಟ್ ಅಂಶ ಸೇವನೆಯನ್ನ ಬಿಟ್ಬಿಟ್ರೆ ಆ ಎಕ್ಸ್ಟ್ರಾ ನೀರಿನ ಅಂಶವನ್ನ ಬಾಡಿಯಿಂದ ಹೊರ ಹಾಕುತ್ತೆ. ಇದರಿಂದ ಮೂರನೇ ವಾರದಲ್ಲಿ ಒಂದು ಹಂತಕ್ಕೆ ದೇಹದ ತೂಕ ಕಮ್ಮಿ ಆಗ್ತಾ ಬರುತ್ತೆ. ಈಗ ಆಲ್ರೆಡಿ ಹೇಳಿದಂತೆ ಸ್ವೀಟ್ ಸೇವಿಸಿದಾಗ ಅದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ದೇಹದ ಸೆಲ್ಗಳು ಆ ಗ್ಲುಕೋಸ್ ಬಳಸ್ಕೊಂಡು ಎನರ್ಜಿ ಕ್ರಿಯೇಟ್ ಮಾಡ್ತವೆ. ಆದರೆ ಅಗತ್ಯಕ್ಕಿಂತ ಹೆಚ್ಚು ಗ್ಲುಕೋಸ್ ಉತ್ಪತ್ತಿಯಾದಾಗ ಹೊಟ್ಟೆಯ ಮೇಲ್ಭಾಗವನ್ನ ಗೋಡೌನ್ ತರ ಉಗ್ರಾಣದ ರೀತಿಯಲ್ಲಿ ಯೂಸ್ ಮಾಡಿ ಶೇಖರಿಸಿಡುತ್ತೆ. ಆರಂಭದಲ್ಲಿ ಹೊಟ್ಟೆ, ಅದಾದ್ಮೇಲೆ ಡಿಕ್ಕಿ, ಕಾಲು, ಕೈ,
ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಬಾಡಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಜೆನೆಟಿಕ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಫಸ್ಟ್ ಕಾಲಲ್ಲೇ ಶುರುವಾಗ್ಬೋದು, ಈ ರೀತಿದೆಲ್ಲ ಹೇಳ್ತಾರೆ. ಬಟ್ ಇಂಡಿಯನ್ಸಲ್ಲಿ ಸಾಮಾನ್ಯವಾಗಿ ಹೊಟ್ಟೆ ಹತ್ರ ಮೊದಲಿಗೆ ಶುರುವಾಗಿ ಆಮೇಲೆ ದೇಹದ ಎಲ್ಲ ಕಡೆನೂ ಫ್ಯಾಟ್ ಸ್ಟೋರೇಜ್ ಶುರುವಾಗುತ್ತೆ. ಆದರೆ ಸಕ್ಕರೆ ತಿನ್ನೋದು ಬಿಟ್ಟಾಗ ಗ್ಲೂಕೋಸ್ ಕಡಿಮೆ ಉತ್ಪತ್ತಿಯಾಗುತ್ತೆ. ಆಗ ದೇಹಕ್ಕೆ ಗ್ಲೂಕೋಸ್ ಕಮ್ಮಿ ಆದಾಗ ಹೊಟ್ಟೆಯಲ್ಲಿ ಸಂಗ್ರಹವಾದ ಅಥವಾ ದೇಹದ ಬೇರೆ ಬೇರೆ ಭಾಗದಲ್ಲಿ ಸಂಗ್ರಹವಾದ ಫ್ಯಾಟ್ ಅನ್ನು ಅದು ಯೂಸ್ ಮಾಡ್ಕೊಳ್ಳೋಕೆ ಶುರುವಾಗುತ್ತೆ. ಹೀಗೆ ಹೊಟ್ಟೆ ಹಾಗೂ ದೇಹದ ಇತರ ಭಾಗಗಳಲ್ಲಿರೋ ಕೊಬ್ಬು ಕರಗೋಕೆ ಶುರುವಾಗುತ್ತೆ. ಚರ್ಮದಲ್ಲಿ ಕಾಂತಿ ಮೂಡುತ್ತೆ. ಸ್ವೀಟ್ ತಿನ್ನುವಾಗ ಇನ್ಸುಲಿನ್ ಪದೇ ಪದೇ ರಿಲೀಸ್ ಆಗ್ತಾ ಇರುತ್ತೆ ಅಂತ ಹೇಳಿದ್ವಿ. ಈ ಇನ್ಸುಲಿನ್ ಚರ್ಮಕ್ಕೆ ಹಾನಿ ಮಾಡೋ ಹಲವಾರು ಕೆಲಸಗಳಿಗೆ ಕಾರಣ ಆಗ್ತಾ ಇರುತ್ತೆ. ಇನ್ಫ್ಲಮೇಷನ್ಗೆ ಕಾರಣವಾಗೋ ಸೈಟೋಕಿನ್ಗಳನ್ನು ರಿಲೀಸ್ ಮಾಡುತ್ತೆ. ಇದರಿಂದ ಮೊಡವೆ ಆಗೋದು, ಚರ್ಮ ದಪ್ಪಗಾಗೋದು, ಕೆಂಪಗಾಗೋದು ಆಗ್ತಾ ಇರುತ್ತೆ. ಅಲ್ಲದೆ ಚರ್ಮದಲ್ಲಿ ಎಣ್ಣೆ ಅಂಶ ಕೂಡ ಹೆಚ್ಚು ಮಾಡುತ್ತೆ. ಜೊತೆಗೆ ಚರ್ಮವನ್ನು ಸ್ಮೂತ್ ಆಗಿ ಹಿಡಿದಿಡುವಂಥ ಕೊಲಾಜನ್ ಪ್ರೋಟೀನ್ ನಾಶ ಮಾಡುತ್ತೆ. ಹೀಗಾಗಿ ಸ್ವೀಟ್ ತಿನ್ನುವಾಗ ನಮ್ಮ ಚರ್ಮದ ಕಾಂತಿನೇ ಹಾಳಾಗಿರುತ್ತೆ. ಆದರೆ ಸಕ್ಕರೆ ಬಿಟ್ಬಿಟ್ರೆ ಈ ಎಲ್ಲ ಸಮಸ್ಯೆಯಿಂದ ವೇಗವಾಗಿ ಹಿಂದಕ್ಕೆ ಬರೋಕೆ ಶುರುವಾಗ್ತೀರಾ. ಚರ್ಮದಲ್ಲೂ ಕೂಡ ಮುಖದ ಕಾಂತಿ ಜಾಸ್ತಿ ಆಗುತ್ತೆ. 3ನೇ ವಾರಕ್ಕೆ ಈ ಎಲ್ಲ ಬದಲಾವಣೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಹಲ್ಲು ಗಟ್ಟಿಯಾಗುತ್ತೆ, ಬಿಳಿಯಾಗುತ್ತೆ. ಸಕ್ಕರೆ ಸೇವನೆ ಬಿಟ್ಟುಬಿಟ್ರೆ ಹಳದಿಯಾಗಿರೋ ಹಲ್ಲುಗಳು ಬಿಳಿ ಆಗ್ತವೆ. ಯಾಕಂದ್ರೆ ಸಕ್ಕರೆ ಬಾಯಿಯಲ್ಲಿ ಸ್ಟ್ರೆಪ್ಟೋಕಾಕಸ್ ಮ್ಯೂಟಾನ್ಸ್ ನಂತಹ ಅಪಾಯಕಾರಿ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆ ಆಹಾರ. ಈ ಬ್ಯಾಕ್ಟೀರಿಯಾಗಳು ಆಸಿಡ್ನ ಉತ್ಪತ್ತಿ ಮಾಡ್ತವೆ. ಇದು ದಂತ ಕವಚ ವೀಕ್ ಮಾಡೋದಲ್ಲದೆ ಹಲ್ಲು ಹಳದಿ ಆಗೋಕೆ, ಕ್ಯಾವಿಟಿ ಸಮಸ್ಯೆಗೂ ಕಾರಣ ಆಗುತ್ತೆ. ಆದರೆ ಸಕ್ಕರೆ ಬಿಟ್ರೆ 3 ವಾರದಲ್ಲಿ ಹಲ್ಲುಗಳು ಮತ್ತಷ್ಟು ಸ್ಟ್ರಾಂಗ್ ಆಗೋದಲ್ಲದೆ ಕ್ಯಾವಿಟಿ, ಹುಳುಕಿನಂತಹ ಸಮಸ್ಯೆ ದೂರವಾಗುತ್ತೆ. ಬಾಯಿಯ ದುರ್ವಾಸನೆ ಕೂಡ ಕಮ್ಮಿ ಆಗುತ್ತೆ. ವಿವಿಧ ಬಗೆಯ ರೋಗಗಳಿಂದಲೂ ಮುಕ್ತ. ಸಕ್ಕರೆ ಸೇವನೆ ಬಂದ್ ಮಾಡೋದ್ರಿಂದ ರಕ್ತದಲ್ಲಿ ಶುಗರ್ ಲೆವೆಲ್ ನೀಟಾಗಿ ಮೇಂಟೈನ್ ಆಗುತ್ತೆ. ಪ್ಯಾಂಕ್ರಿಯಾಸ್ಗೆ ಇನ್ಸುಲಿನ್ ಉತ್ಪಾದಿಸೋದು ಕೂಡ ಸುಲಭವಾಗುತ್ತೆ. ಡಯಾಬಿಟೀಸ್ ಪೇಷಂಟ್ಗಳಾಗಿದ್ರೆ ಅಂತವರ ಆರೋಗ್ಯದಲ್ಲಂತೂ ಮಿರಾಕಲ್ ರೀತಿ ಬದಲಾವಣೆಯಾಗುತ್ತೆ. ಡೈಲಿ ಮಾತ್ರೆ ತಿಂತಾ ಇದ್ರೆ ಮಾತ್ರೆ ತಿನ್ನದೆ ಹಾಗೆ ಬ್ಲಡ್ ಶುಗರ್ ಮೇಂಟೈನ್ ಮಾಡೋಕೆ ಸಾಧ್ಯ ಆಗುತ್ತೆ. ಟೈಪ್ 2 ಡಯಾಬಿಟೀಸ್ ಇರೋರಲ್ಲಿ 1 ತಿಂಗಳ ನಂತರವೂ ಸಕ್ಕರೆ ತಿನ್ನೋದು ಬಿಟ್ರೆ ಅಥವಾ ಕಮ್ಮಿ ಮಾಡಿದ್ರೆ ಹಾರ್ಟ್ ಮತ್ತು ಲಿವರ್ಗೆ ಸಂಬಂಧಪಟ್ಟ ಹಲವು ರೋಗಗಳಿಂದ ಮುಕ್ತಿಯನ್ನೇ ಹೊಂದೋಕೆ ಅವಕಾಶ ಸಿಗ್ಬೋದು. ಅಥವಾ ಅಂತ ಸಮಸ್ಯೆಗಳು ಬಾರದಂತೆ ತಡೆಯಲೂಬಹುದು ಆರೋಗ್ಯವಂತರಿಗೆ. 4ನೇ ವಾರ ದೀರ್ಘಕಾಲದ ಬದಲಾವಣೆಗೆ ಅಡಿಪಾಯ. ಸಕ್ಕರೆ ಸ್ವೀಟು ತಿಂದು ತಿಂದು ನಮ್ಮ ನಾಲಿಗೆಯ ಟೇಸ್ಟ್ ಬಡ್ಗಳು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾವಲ್ಲ. ಸ್ವೀಟ್ನಲ್ಲಿರೋ ಟೇಸ್ಟ್ ಮುಂದೆ ಬೇರೆ ಯಾವ ಆಹಾರನೂ ಇಲ್ಲ, ಕಂಪೇರ್ ಮಾಡೋಕ್ಕಾಗಲ್ಲ. ಈ ಸಿಹಿ ತಿನಿಸುಗಳು ಸ್ವರ್ಗದಿಂದ ಬಂದಿರೋದು ಅಂತ ಅನಿಸ್ತಾ ಇರುತ್ತಲ್ಲ ಮುಂಚೆ. ಆದರೆ 1 ತಿಂಗಳು ಕಂಪ್ಲೀಟ್ ಆಗಿ ಸಕ್ಕರೆ ಸೇವಿಸೋದು ಬಿಟ್ಟುಬಿಟ್ರೆ ನಾಲಿಗೆಯ ಟೇಸ್ಟ್ ಬಡ್ಗಳು ಮತ್ತಷ್ಟು ಸೆನ್ಸಿಟಿವ್ ಆಗ್ತವೆ. ನ್ಯಾಚುರಲ್ ಫುಡ್ನಲ್ಲಿರೋ ಟೇಸ್ಟನ್ನೇ ಇಷ್ಟಪಡ್ತವೆ. ಹಣ್ಣು ಮತ್ತು ಇತರ ಆಹಾರದಲ್ಲೂ ಸಿಹಿ ಮತ್ತು ಘಮವನ್ನು ಕಂಡುಕೊಳ್ತವೆ. ನೀವು ಇಷ್ಟು ದಿನ ಯಾವುದರಲ್ಲಿ ಸಕ್ಕರೆ ಇಲ್ಲ, ಉಪ್ಪಿಲ್ಲ ಅಂತ ಅಮ್ಮನ ಮೇಲೆ ಆರೋಪ ಮಾಡ್ತಾ ಇರ್ತೀರೋ ಅದೇ ಆಹಾರ ಈಗ ರುಚಿಕರ ಅನ್ಸುತ್ತೆ ನಿಮಗೆ. ನಮಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡೋಕ್ಕೂ ಶುಗರ್ ಬಿಡೋದು ವೆರಿ ವೆರಿ ಇಂಪಾರ್ಟೆಂಟ್. 1 ತಿಂಗಳ ಅಭ್ಯಾಸ ಮತ್ತು ಅದರಿಂದ ಕಂಡ ಬದಲಾವಣೆಗಳು ಮುಂದೆಯೂ ಅದೇ ರೀತಿಯ ಗುಣಮಟ್ಟದ ಆಹಾರ ಸೇವಿಸುವಂತೆ, ಹೆಲ್ದಿ ಫುಡ್ಡನ್ನು ಮಾತ್ರ ತಿನ್ನಿ ಅಂತ ನಿಮಗೆ ಮೈಂಡ್ ಸೆಟ್ ಚೇಂಜ್ಗೂ ಇದರಿಂದ ಹೆಲ್ಪ್ ಆಗುತ್ತೆ. ಸಕ್ಕರೆ ಸ್ವೀಟ್ ಫುಲ್ ಬಿಟ್ರೆ ಹಾನಿ ಇಲ್ವಾ? ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಊಟಕ್ಕಿಂತ ಮುಂಚೆ 70ರಿಂದ 99ರ ರೇಂಜ್ನಲ್ಲಿ, ಊಟ ಆದಮೇಲೆ 140ರ ಒಳಗಡೆ ಇರಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಶುಗರ್ ಕಡಿಮೆ ಆದ್ರೂ ಪ್ರಾಬ್ಲಮೇ ಆಗುತ್ತೆ. ಹಾಗಾದರೆ ಸಕ್ಕರೆ ಸ್ವೀಟ್ ತಿನ್ನೋದನ್ನು ಬಿಟ್ಟರೆ ದೇಹಕ್ಕೆ ಶುಗರ್ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಕೆಲವರು ಕೇಳಬಹುದು. ಆದರೆ ಹೆದರಬೇಕಾಗಿಲ್ಲ. ಇಲ್ಲಿ ಶುಗರ್ ಅಂದರೆ ರಕ್ತದಲ್ಲಿರೋ ಗ್ಲೂಕೋಸ್ ಪ್ರಮಾಣ. ಈಗ ಆಲ್ರೆಡಿ ಹೇಳಿದ ಹಾಗೆ ನಾವು ತಿನ್ನೋ ಪ್ರತಿ ಆಹಾರದಲ್ಲೂ ಈ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ ಯಾವುದರಿಂದಲೂ ಕೂಡ ಕನ್ವರ್ಟ್ ಮಾಡಿಕೊಂಡು ಗ್ಲೂಕೋಸ್ ಆಗಿ ದೇಹ ಯೂಸ್ ಮಾಡಿಕೊಳ್ಳುತ್ತೆ. ಅನ್ನ, ಗೋಧಿ, ರಾಗಿ, ಜೋಳ, ತರಕಾರಿ ಎಲ್ಲದರಲ್ಲೂ ದೇಹಕ್ಕೆ ಬೇಕಾದ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅದರಿಂದ ಗ್ಲೂಕೋಸನ್ನು ಬಾಡಿ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಶುಗರೇ ಹಾಕಬೇಕು ಅಂತಿಲ್ಲ, ಸಿಹಿ ತಿಂಡಿನೇ ತಿನ್ನಬೇಕು ಅಂತಿಲ್ಲ, ಆಹಾರ ಸಿಹಿಯಾಗೇ ಇರಬೇಕು ಅಂತಿಲ್ಲ. ಜೊತೆಗೆ ಹೆಲ್ದಿ ಫ್ರೂಟ್ಸನ್ನು ತುಂಬ ಜನ ತಿಂತಾನೆ ಇರ್ತೀರಾ. ಅದರಲ್ಲೂ ಕೂಡ ನ್ಯಾಚುರಲ್ ಶುಗರ್ ಫ್ರಕ್ಟೋಸ್ ಇದ್ದೇ ಇರುತ್ತೆ. ಹೀಗಾಗಿ ಸಕ್ಕರೆ ಮೂಲಕ, ಸ್ವೀಟ್ ಮೂಲಕ ದೇಹಕ್ಕೆ ಶುಗರ್ ಕೊಡಬೇಕು ರೀ, ಆ ಥರದ್ದು ಏನೂ ಇಲ್ಲ. ಎಲ್ಲೋ ಮೆಡಿಕಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಟೈಪ್ 1 ಡಯಾಬಿಟೀಸ್ ಇದೆ ಅಥವಾ ದೇಹದಲ್ಲಿ ಶುಗರ್ ಲೆವೆಲ್ ತುಂಬ ಕಮ್ಮಿ ಆಗಿದೆ ಯಾರ್ದು, ಅದರಿಂದ ಕುಸ್ತು ಬೀಳ್ತಿದ್ದಾರೆ ಅನ್ನೋ ಟೈಮ್ನಲ್ಲಿ ಬಾಯಿಗೊಂಚೂರು ಗ್ಲೂಕೋಸ್ ಹಾಕೋದು, ಶುಗರ್ ಹಾಕೋದು, ಒಂದು ಕ್ಯಾಂಡಿಯನ್ನು ತಿನ್ನೋಕೆ ಹೇಳೋದು, ಆ ಥರದೆಲ್ಲ ಮಾಡೋ ಸನ್ನಿವೇಶ ಇರಬಹುದು. ಆದರೆ ಉಳಿದ ಯಾವುದೇ ಸಂದರ್ಭದಲ್ಲೂ ಕೂಡ ದೇಹಕ್ಕೆ ಹೊರಗಿನಿಂದ ಸಿಹಿಯಾದ ತಿಂಡಿಯನ್ನು, ಶುಗರನ್ನು ಕೊಟ್ಟೇ ನಾವು ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು, ಆ ರೀತಿ ಸೀನೇ ಇಲ್ಲ. ನೀವು ಮರ್ತು ಬಿಡ್ಬೋದು ಶುಗರ್ ಅನ್ನ ಸ್ನೇಹಿತರೆ. ಫ್ರೆಂಡ್ಸ್, ಇದು 1 ತಿಂಗಳು ಶುಗರ್ ಬಿಟ್ರೆ ಏನಾಗುತ್ತೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಇವತ್ತೇ ನಿಮಗೆ ನೀವೇ 1 ತಿಂಗಳು ಶುಗರ್ ತಿನ್ನಲ್ಲ ಅನ್ನೋ ಚಾಲೆಂಜ್ ಅನ್ನು ನೀವು ಮಾಡ್ಕೋಬಹುದು. ನಿಮ್ಮ ತೂಕವನ್ನು ಚೆಕ್ ಮಾಡ್ಕೊಳ್ಳಿ, ಒಂದು ಫೋಟೋ ತೆಗೆದು ಇಟ್ಕೊಳ್ಳಿ. 1 ತಿಂಗಳು ಸಕ್ಕರೆ ಸ್ವೀಟ್ನ ನೀವು ದೂರ ಇಟ್ಬಿಡಿ. ನಂತರ ಮತ್ತೆ ತೂಕ ನೋಡಿ, ಕನ್ನಡಿ ಮುಂದೆ ನಿಂತು ನಿಮ್ಮ ಮುಖವನ್ನು ಕೂಡ ನೋಡ್ಕೊಳ್ಳಿ.
ತುಂಬ ಶುಗರ್ ತಿಂತಿರೋರು, ಸ್ವೀಟ್ ತಿಂತಿರೋರಿಗಂತೂ ದೊಡ್ಡ ಪ್ರಮಾಣದ ಬದಲಾವಣೆ ಕಾಣೋಕೆ ಸಿಗ್ಬೋದು 1 ತಿಂಗಳ ಬಳಿಕ. ಹಾಗಂತ ಸಕ್ಕರೆನೇ ತಿಂತಾ ಇರಬೇಕು, ಸ್ವೀಟ್ಸ್ನೇ ತಂದು ತಿಂತಿರಬೇಕು ಅಂತಿಲ್ಲ. ಕೆಲವರಿಗೆ ಸಿಹಿ ಅಂಶ ಇರೋದು, ಈ ಕಾಫಿ ಟೀಯಲ್ಲೂ ಹೆವಿ ಸಕ್ಕರೆ ಹಾಕೊಂಡು ತಿಂತಾ ಇರ್ತಾರೆ, ಹಾಲಿಗೂ ಸಕ್ಕರೆ ಹಾಕೊಂಡು ಕುಡಿತಿರ್ತಾರೆ, ದೋಸೆಗೂ ಸಕ್ಕರೆ ಹತ್ಕೊಂಡು ತಿಂತಾ ಇರ್ತಾರೆ. ಎಲ್ಲ ಕಡೆ ಸಕ್ಕರೆ ಬೇಕಾಗಿರುತ್ತೆ, ಅವರೆಲ್ಲರಿಗೂ ಅನ್ವಯ ಆಗುತ್ತೆ ಇದು. ಅಂಥವ್ರು ಬಿಟ್ಬಿಟ್ಟು 1 ತಿಂಗಳ ನಂತರ ಮತ್ತೆ ಇದೆಲ್ಲ ಒಂದ್ಸಲಿ ಚೆಕ್ ಮಾಡಿಕೊಂಡು, ವೆಯ್ಟು, ಮುಖದ ಕಾಂತಿ ಎಲ್ಲ ಚೆಕ್ ಮಾಡಿಕೊಂಡು, ನಿಮ್ಮ ಸೊಂಟದ ಅಳತೆ ಎಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಈ ವಿಡಿಯೋ ಓಪನ್ ಮಾಡಿ ನಿಮ್ಮ ರಿಸಲ್ಟನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ಈ 1 ತಿಂಗಳ ಅವಧಿಯಲ್ಲಿ ವಾಕಿಂಗು, ಎಕ್ಸಸೈಸ್ ಇದೆಲ್ಲವನ್ನು ನೀವು ಸೇರಿಸ್ಬಿಟ್ರೆ ಅಂತೂ ನಿಮ್ಮ ಜೀವನವೇ ಬದಲಾಗಿಬಿಡುತ್ತೆ. ಅದ್ರ ಬಗ್ಗೆ ಈ ಹಿಂದಿನ ಬೇರೆ ಬೇರೆ ವಿಡಿಯೋಗಳದ್ದು ನಾವು ಹೇಳಿದ್ದೀವಿ, ಮತ್ತು ಉದ್ದ ಮಾಡ್ತಾ ಹೋಗೋದು ಬೇಡ. ಇದು ಶುಗರ್ ಬಗ್ಗೆ ಸ್ಪೆಸಿಫಿಕ್ ಆಗಿ. ಸೊ ಅದನ್ನು ನೀವು ಕಪಲ್ ಮಾಡಿದ್ರೆ ಅದರೊಟ್ಟಿಗೆ ಎಕ್ಸಸೈಸ್, ವಾಕಿಂಗ್ ಜೊತೆಗೆ ಉತ್ತಮ ಡಯಟ್, ಎಣ್ಣೆ ಅಂಶನೂ ಬಿಡೋದು, ಜೊತೆಗೆ ಶುಗರ್ನು ಬಿಡೋದು ನೀವು ಮಾಡಿಬಿಟ್ರೆ ಇದೆಯಲ್ಲ, ಏನಾಗುತ್ತೆ ಅಂದರೆ ಸ್ನೇಹಿತರೆ, ನಿಮ್ಮ ಜೀವನವೇ ಬದಲಾಗ್ಬಿಡ್ಬೋದು ಪಾಸಿಟಿವ್ ವೇನಲ್ಲಿ. ಹಾಗಾಗಿ 1 ತಿಂಗಳ ಬಳಿಕ ಈ ಚಾಲೆಂಜನ್ನು ಮುಗಿಸಿದ ಬಳಿಕ ನೀವು ಬಂದು ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ರಿಸಲ್ಟ್ಸನ್ನು ತಿಳಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಕಂಪನಿಗಳ ಟಾಪ್ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ನೀವು ಹೆಲ್ತ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ.